ಅಪ್ಪಿ, ನಾನು ಮನೆಯಿಂದ ಅಡಗಿರ್ತೀನಿ, ಮಕ್ಳ ಜೊತೆ ಹೇಳ್ಬೇಡ. ಆಯ್ತು. ಅಕ್ಕ ಅಕ್ಕ, ಅಣ್ಣ ಎಲ್ಲಿ? ಅಣ್ಣ ಮನೆ ಹಿಂದೆ ಅಡ್ಗಿಲ್ಲ. ಹಾಗಾದ್ರೆ ಪಕ್ಕ ಮನೆ ಹಿಂದೆ ಇರ್ತಾನೆ, ಬಾ ಹೋಗುವ. ಹೆಂಡತಿಯೊಬ್ಬಳು ಮನೆಯೊಳಗಿರ್ತಾರೆ ನನಗದೆ ಕೋಟಿ. ಡಾಕ್ಟ್ರಿ ಯಾಕಪ್ಪ ಫೋನ್ ಮಾಡ್ತಾವ್ರೆ? ಹಲೋ, ಹೇಳಿ ಡಾಕ್ಟ್ರೆ. ನಿಮ್ಮ ಹೆಂಡತಿ ಆರೋಗ್ಯ ಈಗ ಹೇಗಿದೆ? ಹುಷಾರಾಗಿದ್ದಾರಾ? ಈಗ ಪರವಾಗಿಲ್ಲ ಡಾಕ್ಟ್ರೆ. ಇವತ್ತು ಸ್ವಲ್ಪ ಜಗಳ ಮಾಡಿದ್ಲು. ಈ ರೋಡಿನ ಅವಸ್ಥೆ. ಇಲ್ಲಿ ನಿಲ್ಲಿಸ್ಬೋದು. ಅಣ್ಣ, ಇಲ್ಲಿ ಬೈಕ್ ನಿಲ್ಲಿಸ್ಬೋದಲ್ಲ? ಏನು ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲಪ್ಪ, ನಾನು ಇದ್ದೀನಲ್ಲ. ಅಲ್ಲ, ಕಳ್ಳರು ಯಾರು ಬರುದಿಲ್ಲಲ್ಲ? ಏನು ಈ ಊರಲ್ಲಿ ಕಳ್ರ? ಈ ಊರು ಜನರಿಗೆ ಕಳ್ಳತನ ಅಂದ್ರೆ ಏನಂತ ಗೊತ್ತಿಲ್ಲ. ನಮ್ಮ ಜನ ಅಷ್ಟು ನಿಯತ್ತಾಗಿದ್ದಾರೆ. ತುಂಬ ಕಷ್ಟಪಟ್ಟು ಗಾಡಿ ತಗೊಂಡಿದ್ದೇನೆ, ಏನಾಗಲ್ಲ. ನಾನಿದ್ದೀನಲ್ಲ, ನಾನಿರುವವರೆಗೆ ಬೈಕಿಗೆ ಏನಾಗಲ್ಲ. ನೀವು ಹೋಗಿ ಬನ್ನಿ. ಹಾಂ, ಆಯ್ತಣ್ಣ. ಹಾಂ. ಓಹ್, ಬ್ಯಾಗ್ ಬಾಕಿ ಆಯ್ತಲ್ಲ. ಅಪ್ಪಿ, ಏನು? ಇದು ಸಾಮಾನ್ಯ ಟೋಪಿ ಅಲ್ಲ. ಮತ್ತೆ ಇದರಲ್ಲಿ ಜಾದು ಮಾಡಕ್ಕಾಗುತ್ತೆ. ಹೇಗೆ? ತೋರಿಸ್ತೀನಿ. ಇದಕ್ಕೆ 500 ರೂಪಾಯಿ ಹಾಕು. 500? ಹಾ. ಏಯ್, ನಿಲ್ಲೋ ಕಳ್ಳನ್ ಮಗನೇ! ಈ ಹಾಳಾದ ಮನೆ ಕೆಲ್ಸದವಳು ಯಾವಾಗ ನೋಡಿದ್ರು ರಜೆ ಮಾಡ್ತಾಳೆ. ಇವರು ನನಗೊಂದು ಗಂಡ, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಇವ್ರು ನೋಡಿದ್ರೆ ಯಾವಾಗ ನೋಡಿದ್ರು ಮೊಬೈಲ್ ಹೊತ್ತಿಕೊಂಡು ಇರುದು. ಈ ಕೆಲಸ ಎಲ್ಲ ಮಾಡುವಾಗ ಮನೆ ಕೆಲಸದವಳು ನೆನಪಾಗ್ತಾಳೆ. ಕಣೆ, ನಂಗೂ ನೆನಪಾಗ್ತಿದ್ದಾಳೆ. ಛೇ, ಈ ಮಳೆಗೆ ಕುಡಿಬೇಕು ಅಂತ ಆದ್ರೆ ಕೈಯಲ್ಲಿ 1 ರೂಪಾಯಿ ಇಲ್ಲ. ಹಾಂ, ಥ್ಯಾಂಕ್ ಯು. ಅದೇ, ಹೌದೌದು. ವಿಶ್ ಯು ಹ್ಯಾಪಿ ಬರ್ಡೇ. ಹಾಂ, ಒಂದು ನಿಮಿಷ. ಥ್ಯಾಂಕ್ ಯು. ಹಲೋ, ಅದೇ. ಹಾಂ. ಓ, ಇವತ್ತು ಪಚ್ಚನ ಬರ್ಡೇ. ಇವತ್ತೊಂದು ಪಾರ್ಟಿ ಫಿಕ್ಸ್. ಹ್ಯಾಪಿ ಬರ್ಡೇ. ಒಂದು ನಿಮಿಷ. ಹಾಂ, ಥ್ಯಾಂಕ್ ಯು. ಪಾರ್ಟಿ ಗಿಫ್ಟ್ ಗಾಲಿಜ್ಜಿ ಹುಣಜಿ ನಟ್ಟನ ಇವತ್ತಿನ ಗಿಫ್ಟಿಂದೆಲ್ಲ ತಿಗಲಗಡಿಯಿಂದ ಮೂಜಿ ರೀ, ನಾನು ಇವತ್ತೊಂದು ಪೇಪರಲ್ಲಿ ಓದಿದೆ, ಗಂಡನ ಹತ್ರ ದುಡ್ಡು ಇರ್ಲಿಕ್ಕೆ ಕಾರಣ ಹೆಂಡತಿಯ ಕಾಲ್ಗುಣ ಅಂತೆ. ಹೌದಾ? ಈಗಿನ ಬೆಲೆರಿಕೆ ನೋಡಿದ್ರೆ ಉಂಟಲ್ಲ, ಒಂದು 3-4 ಮದುವೆ ಆದ್ರೂ ಸಾಕಾಗ್ಲಿಕ್ಕಿಲ್ಲ ಅಲ್ವಾ? ಮಾಡಿಸ್ತೇನೆ ನಿಮಗೆ 3-4 ಮದುವೆ.